स्वागत है आपका बी न्यूज नेशन में। मैं हूं आबिद हुसैन शेख। सूरज ग्रहण के बाद कांपने लगी है जमीन, ग्रामस्थों में आतंक। बीजापुर जिला देवर हिप्परगी तालुका के पड़गानूर ग्राम में जमीन कांपने की घटना घटी है, जिसके कारण ग्राम निवासियों में आतंक छाया है। पिछले दिनों बबलेश्वर में भी ऐसी घटना घटी थी। अब पिछले 3 दिन से भारी आवाज के साथ जमीन हिलने लगी है, घरों में दरारें पड़ने लगी हैं। हर रोज रात में जमीन से आवाज निकल रही है और घर के सामान गिर रहे हैं। कहा जा रहा है कि ये ग्रहण का ही असर है। ग्राम निवासी राजू कहते हैं कि रात में भयानक आवाज आती है। सिर्फ इसी ग्राम में ऐसी आवाज निकल रही है। यहाँ के आसपास के इलाके में पत्थर फोड़ने के क्रेशर मशीन है, ये उसका भी असर हो सकता है। अधिकारियों को इस घटना की जानकारी दी गई है, मगर अब तक यहाँ कोई भी अधिकारी नहीं पहुँचा, कह रहे हैं राजू। ಸಿಂದಗಿ ತಾಲೂಕಿನ ಕೊನೆಹಳ್ಳಿ ಪಡಗಾನೂರಾಗಿತ್ತು. ಈಗ ಹೊಸದಾಗಿ ದೇವರಿಪುರಿ ತಾಲೂಕು ಅಂತ ಘೋಷಣೆ ಮಾಡಿಂದ ನಮ್ಮಲ್ಲಿ ಪಡಗಾನೂರು ಗ್ರಾಮದಲ್ಲಿ ಇವತ್ತಿಗೆ 3 ದಿವಸ ಆಯಿತು ಭೂಕಂಪ ಅಂತೇಳಿ. ಕೆಲವು ಜನರು ಇಲ್ಲಿ ಒಂದು 8 ಕ್ರಷರ್ ಮಿಷನ್ ಅದಾವೆ. ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಏನು ಮಾಡ್ಯಾರ, ಇಲ್ಲಿ ಪಡಗಾನೂರಿಗೆ ಒಂದು ನೆಸ್ಟ್ ಕ್ಲಿಯರ್ ಮಾಡಿ ಎಲ್ಲ ಇಲ್ಲಿ ಪರ್ಮಿಷನ್ ಕೊಡ್ಲತ್ತಾರೆ, ಕಡಿಮೆ ಮಿಷನ್ ಕಾಲ ಅಂತೇಳಿ. ಅದರಿಂದ ಎಫೆಕ್ಟ್ ಹಾಕೋದು ಗೊತ್ತಲ್ಲ, ಭೂಕಂಪ ಆಗತ್ತ ಗೊತ್ತಲ್ಲ, ಜನರಿಗಂತೂ ಫುಲ್ ಗೊಂದಲ ಆಗ್ಯದ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದೇನು ಉದ್ಯಮಿಗಳು ಯಾರು ಅದಾರ ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಿ ಈ ಊರಾಗ ಯಾಕೆ ಆಲತ್ತ, ಜನರು ರಾತ್ರಿ ನಿದ್ದೆ ಮಾಡಲ್ಲ, ಎಲ್ಲರೂ ಗುಂಪು ಕಟ್ಕೊಂಡು ಕುಂದಿರೋದು, ಪೊಲೀಸ್ ಸ್ಟೇಷನ್ ಫೋನ್ ಮಾಡೋದು, ಅಲ್ಲಿ ಇಲ್ಲಿ ಮಾಡೋದು ಗೊಂದಲ ನಡೆದ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದು ಇದ್ರ ಬಗ್ಗೆ ವಿಚಾರ ಮಾಡಿ ಜನರ ಬಳಿ ಗೊಂದಲ ನಿವಾರಣೆ ಮಾಡಾಕಿದ್ದು ಒಳ್ಳೆಯದು. ಎರಡನೇದು ಏನಪ್ಪ ಅಂದ್ರೆ ಶಿಕ್ಷಕರಿಗೆಲ್ಲ ನೀವು ಕಡಿ ಪರ್ಮಿಷನ್ ಕೊಡತ್ತೀರಿ, ಅದ್ರ ಆಗೋ ಇಲ್ಲಿ ಜನರು ಏನು ಮಾಡ್ಯಾರ, ಕೆಲವೊಬ್ಬರು ಪ್ಯಾನಿಗಿಟ್ಟು ಭೂಮಿ ಹಾಳು ಮಾಡ್ಕೊಂಡ್ರ, ಕೆಲವೊಬ್ರು ಕಡಿ ಮಿಷನ್ ಗಿಟ್ಟು ಭೂಮಿ ಹಾಳು ಮಾಡ್ಕೊಳತ್ತಾರ, ಮತ್ತು ಕೆಲವೊಬ್ರು ಕೆನಾಲ್ ಗಿಟ್ಟು ಭೂಮಿ ಹಾಳಾಗ್ಯಾವ. ಇರದೇ ಸ್ವಲ್ಪ ಭೂಮಿ ಅದ, ಮತ್ತು ಇವರಿಗೆ ಈ ಥರ ಗೊಂದಲ ಆತ. ಜನ ಮೊದಲೇ ಗೋಳಿ ಹೋಲಾತ ಮಹಾರಾಷ್ಟ್ರ ಕಾಲಿಯಲ್ಲಿ ಅಂತರ. ಇದೊಂದು ಹೊಸ ಇದೇನು ದೇವ್ರು ಮಾಡಿದ್ದು ಗೊತ್ತಾಗಲ್ರು, ಜನರಿಂದ ಮಾಡಿದ್ದು ಗೊತ್ತಾಗಲ್ದು. ಅದರಿಂದ ಇಲ್ಲಿ ಭೂಕಂಪದ ಭಾಳ ಹವಳಿ ಇದ್ದದ. ಆಮೇಲೆ ಇಲ್ಲಿ ಜನ ಏನು ಹೇಳತ್ತಾರ, ಭೂಕಂಪದ ಹವಳಿ ಅಲ್ಲಿದ್ದು ಅಲ್ಲಿ ಕಡಿಮೆ ಮಿಷನ್ದಾಗ ಒಬ್ಬರಿಗೊಬ್ಬರು ಕಾಂಪಿಟೇಷನ್ ಮಾಡಿ ಬ್ಲಾಸ್ಟ್ ಮಾಡ್ಲತ್ತಾರ. ಅದರಿಂದ ಪಡಗಾನೂರಾಗ ಈ ಥರ ಗೊಂದಲ ನಡೆದತ್ತೆ ಜನರು ಹೇಳತ್ತಾರ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನೆಲ್ಲ ವಿಚಾರ ಮಾಡಿ ಆ ಜನರ ಗೊಂದಲ ನಿವಾರಣೆ ಮಾಡ್ಬೇಕಂತ ಯಾವತ್ತು ಅಧಿಕಾರಿಗಳಿಗೆ ಯಾರು ಹಂಚಿಕಿರ ನಮ್ಮ ರೈತರು ಹೊರಗಳು ಒಟ್ಟು ಹಾಳಾಗೈತೆ, ಸತ್ಯನಾಶ ಒಟ್ಟು ಧೂಳಾಗ್ಯಾವ. ಇದು ಭೂಕಂಪ ಕಡಿಮೆ ಮಿಷನ್ ಯಾವ್ರಿ ಕಡಿಮೆ ಮಿಷನ್ ಆಗ್ಯಾವ್ರಿ. 30 ಫೂಟ 40 ಫೂಟ ಹೋಲ್ ಹಾಕ್ತಾರೆ, ಮತ್ತೆ ಹಾಲರ್ದೇ ಮಾಡ್ತಾವ್ರಿ. ಒಟ್ಟು ಕಡಿಮೆ ಮಿಷನ್ದಿಂದ ಹಾಲಾಗತ್ತದ್ರಿ. ಏನು ಭೂಕಂಪ ಇಲ್ಲ ಪಕಂಪ ಇಲ್ಲ. ಇದು ಒಟ್ಟು ಏನದ ಹೊಡೆದು 30 ಫೂಟಿನ ಬ್ಲಾಸ್ಟ್ ಮಾಡ್ತಾರ. ಒಮ್ಮೆ ತಡಕ್ಕಂದು ಮನೆಗಳ ಸುದ್ದಿಗೆ ಬೀಳಾಕತ್ತಾವ, ಮನೆಗಳು ಬೀಳ್ತಾವ. ತೋಟ ಪಟ್ಟಿದ್ದವ್ರು ಹೊಯ್ಕೊಳಕತ್ತೀವಿ ನಾವು. ಎಲ್ಲ ಬೋರ್ ಅಪ್ಪಾರ ಎಲ್ಲ ಬಂದ್ ಹಾಲಾಗತ್ತಾವ, ಎಲ್ಲಾನು ಬಂದ್ ಹಾಲಾಗತ್ತಾವ. ಈ ಸದ್ದ ಏನ್ ಮಾಡ್ಬೇಕು, ಯಾರು ಬರುದಿಲ್ಲ ಕೇಳುದಿಲ್ಲ, ಸುಮ್ ಸಿಕ್ಕಂಗ್ ಹೊಡಿತಾರ ಅವರು. ಸಿಕ್ಕಂಗ್ ಹೊಡಿದು ಎಲ್ಲ ನಮ್ಮ ಬೋರೇ ಬಂದಾಗ್ಯಾವ್ರಿ. ಈಗ ಬಂದಾಗ್ಬಿಟ್ಟಾವ. ಈಗ ಅಂತ ನೀರು ಇದ್ದಿದ್ದು ಬಂದಾಗ್ಯಾವ. ಮತ್ತೆ ಏನ್ ಹೇಳುದು, ಇವ್ರು ಬರೇ ಜನ ಏನದ ಭೂಕಂಪ ಹಾಕದ ಭೂಕಂಪ ಹಾಕದ ಅಂತ ಹೇಳ್ತಾರ. ದಿನ ಹಾಕದ ನಮಗದ ಭೂಕಂಪ. ಇದು ಕಡಿಮೆ ಮಿಷನ್ ಸಂಬಂಧ ಹಾಕದ್ರಿ. ಇದು ಎದರ ಸಂಬಂಧ ಆಗೋದಿಲ್ಲ. ಇದು ಭೂಕಂಪ ಅಲ್ಲಿದು. ಭೂಕಂಪ ಅಂದ್ರೆ ಈಗ ಒಮ್ಮೆ 4 ಗಂಟೆಗೆ ಆಗಿತ್ತು, ನಾವು ನೋಡಿವಿ. ಒಮ್ಮೆ ಆಗ್ಯದ ಏಕಾಲಕ್ಕ. ಇದು ಏಕಾಲಕ್ಕೆ ಅಲ್ಲಿ ಆಗಲ್ರಿ, ದೇವ್ರಿಪ್ಪರಿಗೆ ಆಗಲ್ಲ. ಇಲ್ಲೇ ನಮ್ಮಲ್ಲಿ ಹಾಕದ. ಯಾಕೆ ಹಾಕದ, ನಾವು ದೇವ್ರಿಪ್ಪರಿಗೆ ಫೋನ್ ಮಾಡಿ ಕೇಳ್ತೀವಿ, ಎಲ್ಲಿ ಆಗಿಲ್ಲ. ಇಲ್ಲಿ ಆಗ್ತದ ನಮ್ಮೂರಾಗೆ. ಯಾಕಾಗದು ಎಲ್ಲೆಲ್ಲಿ ಆಗುದಿಲ್ಲ. ಕಡಿಮೆ ಮಿಷನ್ ಇಫೆಕ್ಟ್ನಿಂದ ಆಗ್ತದ. ಇದು ಬಂದ್ ಹಾಲಾಗತ್ತಾವ. ರೈತರು ಬಾಯಿ ನೀರಿಲ್ಲ, ಹೋಲಾಗತ್ತಾವ. ಎಲ್ಲ ಹೊಡಿದ್ರಿ 100 ಫೂಟ್ ಗಟ್ಲೆ ಹೊಡಿದು, 100 ಫೂಟ್ ಗಟ್ಲೆ ಗುಮ್ ಹೊಡಿದು. ಗುಮ್ ಹೊಡಿದ್ರ ಎಲ್ಲಿರ್ತಾವ್ರಿ? ನಿಮ್ಮ ಅಭಿಪ್ರಾಯ ಒಟ್ಟ ಏನ ಇದು ನಮ್ಮ ಕಡಿಮೆ ಮಿಷನ್ ಬಂದ್ ಆಗ್ಬೇಕ್ರಿ. ಎಲ್ಲಾ ಕಡಿಮೆ ಮಿಷನ್ಗಳು ಬಂದ್ ಆಗ್ಬೇಕು. ಬಂದ್ ಆಗ್ಬೇಕು ಅಂದ್ರ ಬರೋಬ್ಬರಿ ನಡೀತದ. ರೈತರಿಗೆ ಇದು ಆಗ್ತದ. ದೇವರಿಪುರಿ ತಾಲೂಕಿನ ಪಡಗಾನೂರು ಗ್ರಾಮದಲ್ಲಿ ಏಕಾಏಕಿ ಬುಧವಾರ ರಾತ್ರಿ 10 ಗಂಟೆಗೆ ಒಂದು ಸಾರಿ ಶಬ್ದ ಬಂತು. ಶಬ್ದ ಬಂದ ಕೂಡಲೇ ವಿಚಾರ ಮಾಡಿದೆವು. ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಇದು ಬಹುತೇ ಮಾಡಿ ಯಾರೋ ಬ್ಲಾಸ್ಟ್ ಹಾರ್ಸಕತ್ತಾರ, ಅದೇ ತೊಂದರೆ ಆಗ್ಲಾಕತ್ತ ವಿಚಾರ ಮಾಡಿದೆವು. ವಿಚಾರ ಮಾಡೋಕ್ಕಾಗಿ ಮತ್ತೆ ತದನಂತರ ಒಂದು 10 ನಿಮಿಷ ಬಿಟ್ಟು ಮತ್ತೊಮ್ಮೆ ಆಯಿತು. ಮತ್ತೊಮ್ಮೆ ಆದ ತಕ್ಷಣ ನಾವು ಕಡಿಮೆ ಮಿಷನ್ದವ್ರಿಗೆಲ್ಲ ವಿಚಾರ ಫೋನ್ ಹಚ್ಚಿ ಕೇಳಿದಾಗ
ಅವ್ರು ನಾವು ರಾತ್ರಿ ಒಟ್ಟು ನಾವು ಬ್ಲಾಸ್ಟ್ ಹಾಕಂಗಿಲ್ಲ, ಏನು ಮಾಡಿದ್ರು ಹಗಲತ್ತೆ ಮಾಡ್ತೇವೆ ಅನ್ನೋಕೆ ಹೊರತಾಗಿ ರಾತ್ರಿ ಮಾಡಂತಕ್ಕಂಥ ಮಾತು ಕಡಿಮೆ ಮಿಷನ್ದವ್ರು ಹೇಳಿದಾಗ ನಾವು ವಿಚಾರ ಮಾಡಿ ಅನ್ನೋದು ಇದು ಉದ್ಯಮ ಮಾಡಿ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಇದು ಭೂಕಂಪನೆ ಆದ ತಿಳ್ಕೊಂಡು ನಾವೆಲ್ಲ ವಿಚಾರ ಮಾಡಿ ಗ್ರಾಮಸ್ಥರು ವಿಚಾರ ಮಾಡಿಕೊಂಡು ನಾವೇನು ಮಾಡಿದ್ವಿ ಪತ್ರಿಕೆ ಮುಖಾಂತರ ತಿಳಿಸಬೇಕಂತ ವಿಚಾರ ಮಾಡಿದೆವು. ಈಗ ಮತ್ತೆ ಗುರುವಾರ ರಾತ್ರಿ ಮತ್ತೆ ಸಹಿತ ಆಯಿತು, ಗುರುವಾರ ರಾತ್ರಿ ಆಯಿತು. ಅದಕ್ಕೆ ನಮಗೆ ಸಂಶಯ ಬರಾಕತ್ತೈತಿ, ಇದು ಬಹುತೇಕ ಮಾಡಿ ಭೂಕಂಪ ಅಂತ ನಾವು ವಿಚಾರ ಮಾಡಿದ್ದೆವು. ಇದು ಕಡಿಮೆ ಮಿಷನ್ದಿಂದಾಗಿ ಅದು ಗೊತ್ತಾಗಲಿಲ್ಲ, ಮತ್ತು ಯಾರೋ ಬಾಯಿ ತೆಗಿತಾರೋ ಗೊತ್ತಾಗ್ತಾ ಇಲ್ಲ, ಮತ್ತು ಊರಲ್ಲಿ ಏನೋ ಅಹಿತಕರ ಘಟನೆಗಳು ಆಗ್ತಾವನ್ನೋ ನಮಗೆ ಗೊತ್ತಾಗ್ತಾ ಇಲ್ಲ. ಮೇಲಾಧಿಕಾರಿಗಳು ಬಂದು ಈ ಗ್ರಾಮದ ಬಗ್ಗೆ ಈ ಸುತ್ತಮುತ್ತ ಏರಿಯಲ್ಲಿರ್ತಕ್ಕಂಥ ಸರ್ಚನ್ನು ಮಾಡಿ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಒದಗಿಸಿಕೊಡ್ಬೇಕಾಗಿ ಒಂದು ವಿನಂತಿ ಇಲ್ಲ ಮೇಲಾಧಿಕಾರಿ ವಿನಂತಿ ಮಾಡ್ಕೊತಿದ್ದೆವು. ಯಾಕಂತ ಕೇಳಿದ್ರೆ ರಾತ್ರಿ ನಿದ್ದೆ ಆಗ್ತಾ ಇಲ್ಲ, ಕೆಲವೊಬ್ಬರಿಗೆ ಬೋರೆಲ್ಲ ಹಾಳಾಗ್ಲತ್ತವು. ಇದು ಬ್ಲಾಸ್ಟಿಂದ ಕಡಿಮೆ ಮಿಷನ್ದು ಆಯಿತು, ಬ್ಲಾಸ್ಟಿಂಗ್ದು ಆಯಿತು, ಏನೋ ಭೂಕಂಪದ ಆಯಿತು, ಯಾವುದೋ ಸಮಸ್ಯೆ ಐತೆ ಅಂತಕ್ಕಂಥ ಮೇಲಾಧಿಕಾರಿಗಳು ಬಂದು ಸರ್ಚ್ ಮಾಡಿ ನಮ್ಮ ಗ್ರಾಮಸ್ಥರಿಗೆ ಒಳ್ಳೆಯ ಅವಕಾಶ ಕೊಡಬೇಕಂತ ತಿಳ್ಕೊಂಡು ನಾನು ಮನೆಯನ್ನು ಗ್ರಾಮಸ್ಥರ ವತಿಯಿಂದ ನನ್ನ ಹೆಸರು ಗುರುನಾಥ ಮುಳ್ಳಿ ಅಂತ ನಮ್ಮ ಗ್ರಾಮಸ್ಥರಿಂದ बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944। अस्सलामुअलैकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।